ಎಲ್ಲೆಡೆ ಹೋಗುವಾಗ ತನ್ನ ಜ್ವಾಲೆಯ ಉರಿ ಮತ್ತು ಧೈರ್ಯದಿಂದ ಎಲ್ಲರನ್ನೂ ಆಶ್ಚರ್ಯಗೊಳಿಸುವ ಒಂದು ಅಗ್ನಿಯ ಶಿಖೆ ಇದೆ. ಮೇಷರಾಶಿಯವರ ಮೂಲ ಸ್ವಭಾವ ಹುಟ್ಟಿದ ಕ್ಷಣದಿಂದಲೇ ನಾಯಕತ್ವ ವಹಿಸುವ, ಸವಾಲುಗಳೊಂದಿಗೆ ಆಟವಾಡುವ ಜೀವನವನ್ನು ತನ್ನ ನಿಯಮಗಳ ಪ್ರಕಾರ ಬದುಕುವ ವ್ಯಕ್ತಿತ್ವ ಇವರದು. ಆದರೆ ಜ್ಯೋತಿಷ್ಯ ಹೇಳುವುದೇನೆಂದರೆ, ಈ ಅಗ್ನಿಯ ಹಿಂದೊಂದು ಆಳವಾದ ಸತ್ಯ ಅಡಗಿದೆ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಈ ಸತ್ಯ ನಿಮ್ಮ ಮಾರ್ಗವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕೆಲವೊಮ್ಮೆ ಅತಿ ದೊಡ್ಡ ಯಶಸ್ಸಿನ ಶಿಖರವನ್ನು ತಲುಪಿಸುತ್ತವೆ, ಮತ್ತೊಮ್ಮೆ ಸಂಬಂಧಗಳ ಕಠಿಣ ಪರೀಕ್ಷೆಗೆ ನಿಲ್ಲಿಸುತ್ತವೆ. ಕೆಲವೊಮ್ಮೆ ಸಂತಾನ ಸುಖದ ಆಶೀರ್ವಾದ ನೀಡುತ್ತದೆ, ಮತ್ತೊಮ್ಮೆ ಅದಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಲ್ಲಿ ನಾವು ಮೇಷರಾಶಿಯವರ ಜೀವನದ ಕೆಲವು ಪ್ರಮುಖ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ಸತ್ಯಗಳು ಅವರ ಜೀವನದ ಮೇಲೆ ಗ್ರಹ ನಕ್ಷತ್ರಗಳ ಪ್ರಭಾವದಿಂದ ಉಂಟಾಗುತ್ತದೆ ಮತ್ತು ಅವುಗಳನ್ನು ತಪ್ಪಿಸುವುದು ಅಷ್ಟೊಂದು ಸುಲಭವಲ್ಲ. ನೀವು ಈ ಸತ್ಯಗಳನ್ನು ತಿಳಿದುಕೊಳ್ಳಲು ಸಿದ್ಧರಾಗಿದ್ದರೆ ನಿಮ್ಮೊಂದಿಗೆ ಈ ಪ್ರಯಾಣವನ್ನು ಪ್ರಾರಂಭಿಸಿ. ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನೀವು ಈ ವಿಷಯಗಳೊಂದಿಗೆ ನಿಜವಾದ ಸಂಪರ್ಕ ಹೊಂದಿರುವಂತೆ ಭಾಸವಾಗುತ್ತದೆ. ವಿಡಿಯೋದ ಎರಡನೇ ಭಾಗದಲ್ಲಿ ಮೇಷರಾಶಿಗೆ ಶುಭಕರ ಹಾಗೂ ಅಶುಭಕರ ವಸ್ತುಗಳ ಬಗ್ಗೆ ತಿಳಿಸುತ್ತೇವೆ. ಇವು ಕಷ್ಟದ ಸಮಯದಲ್ಲಿ ನಿಮಗೆ ತುಂಬಾನೇ ಸಹಾಯ ಮಾಡುವಂತಹವು. 1. ಮೇಷರಾಶಿಯವರ ಮೊದಲ ಸತ್ಯ ಏನೆಂದರೆ, ಮೇಷರಾಶಿಯಲ್ಲಿ ಜನಿಸಿದವರು ಅಗ್ನಿ ತತ್ವದ ಪ್ರಭಾವದಲ್ಲಿ ಹುಟ್ಟಿದವರು. ಈ ಕಾರಣದಿಂದಲೇ ಇವರಲ್ಲಿ ಬಾಲ್ಯದಿಂದಲೇ ವಿಭಿನ್ನವಾದ ಶಕ್ತಿ, ಹಠ ಮತ್ತು ಧೈರ್ಯ ಕಾಣಬಹುದು. ಜನನದಿಂದ 18 ವರ್ಷಗಳ ವಯಸ್ಸಿನವರೆಗೆ ಇವರ ಜೀವನದಲ್ಲಿ ಒಂದು ವಿಶೇಷ ಹಂತವಿರುತ್ತದೆ. ಇದು ಇವರನ್ನು ಇತರ ಮಕ್ಕಳಿಗಿಂತ ವಿಭಿನ್ನರಾಗಿ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಇವರ ಸ್ವಾಮಿ ಗ್ರಹವಾದ ಮಂಗಳನು ಇವರ ಸ್ವಭಾವ ಮತ್ತು ಚಟುವಟಿಕೆಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತಾನೆ. ಅದಕ್ಕಾಗಿ ಇವರು ಕೆಲವೊಮ್ಮೆ ತುಂಬಾ ಚಂಚಲ, ಕೋಪಿಷ್ಟ ಅಥವಾ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಾಗಿ ಕಾಣಬಹುದು. ಇವರು ಅಧ್ಯಯನದಲ್ಲಿ ಏಕಾಗ್ರತೆ ಸಾಧಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಇವರ ಮನಸ್ಸು ಸದಾ ಹೊಸದನ್ನು ಹುಡುಕುವ ಮತ್ತು ಸದಾ ಹೊಸದನ್ನು ಮಾಡುವುದರಲ್ಲಿ ತಲ್ಲೀನವಾಗಿರುತ್ತದೆ. ಕುಟುಂಬದ ಹಿರಿಯ ಸದಸ್ಯರ ಗದರಿಕೆಯಿಂದ ಇವರು ಕೆಲವೊಮ್ಮೆ ನೋವನ್ನು ಅನುಭವಿಸಬಹುದು, ಏಕೆಂದರೆ ಇವರ ಸ್ವಭಾವ ಸ್ವಾಭಿಮಾನದಿಂದ ತುಂಬಿರುತ್ತದೆ. ಈ ವಯಸ್ಸಿನಲ್ಲಿ ಇವರ ಹಠ ಹೆಚ್ಚು ಕಾಣಬಹುದು. ತಮ್ಮ ಮಾತು ಸರಿಯಾಗಿಯೇ ಇರಲಿ ಅಥವಾ ತಪ್ಪಾಗಿಯೇ ಇರಲಿ, ಅದನ್ನು ಅಷ್ಟು ಈಸಿಯಾಗಿ ಅವರು ಬಿಟ್ಟುಕೊಡುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇನೆಂದರೆ, ಈ ಸಮಯದಲ್ಲಿ ಇವರ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಲಾಗದಿದ್ದರೆ ಅಧ್ಯಯನ, ಕ್ರೀಡೆ ಅಥವಾ ಹವ್ಯಾಸಗಳಲ್ಲಿ ಸ್ಥಿರತೆ ಸಾಧಿಸಲು ಕಷ್ಟಪಡುತ್ತಾರೆ. ಆದರೆ ಈ ಅವಧಿಯ ಸಕಾರಾತ್ಮಕ ಅಂಶಗಳು ಬಹಳ ಬಲವಾದವು. ಇವರಲ್ಲಿ ನಾಯಕತ್ವದ ಗುಣ ಜನ್ಮಸಿದ್ಧ. ಶಾಲೆಯ ಕ್ರೀಡಾಂಗಣವಾಗಲಿ ಅಥವಾ ಮನೆಯ ಯಾವುದೇ ಸಣ್ಣ ಸಣ್ಣ ಕೆಲಸವಾಗಲಿ ಇವರು ಯಾವಾಗಲೂ ಮುಂಚೂಣಿಯಲ್ಲಿರುತ್ತಾರೆ. ಇವರ ಕಲ್ಪನಾ ಶಕ್ತಿ ಮತ್ತು ಧೈರ್ಯ ಇವರನ್ನು ಚಿಕ್ಕ ವಯಸ್ಸಿನಿಂದಲೇ ದೊಡ್ಡ ಕನಸುಗಳನ್ನು ಕಾಣಲು ಪ್ರೇರೇಪಿಸುತ್ತದೆ. ಕುಟುಂಬವು ಇವರಿಗೆ ಪ್ರೀತಿ, ಮಾರ್ಗದರ್ಶನ ಮತ್ತು ಸರಿಯಾದ ಅವಕಾಶ ಒದಗಿಸಿದರೆ ಇವರು ಅಧ್ಯಯನ, ಕ್ರೀಡೆ ಮತ್ತು ಸೃಜನಾತ್ಮಕ ಚಟುವಟಿಕೆಯಲ್ಲಿ ಮಿಂಚುತ್ತಾರೆ. ಎರಡನೆಯದಾಗಿ, ಮೇಷರಾಶಿಯವರ ಎರಡನೇ ಸತ್ಯವೇನೆಂದರೆ, ಈ ರಾಶಿಯವರು 18ರಿಂದ 30 ವರ್ಷದವರೆಗೆ ಜೀವನದ ಅತ್ಯಂತ ಉತ್ಸಾಹಭರಿತ ಮತ್ತು ನಿರ್ಣಾಯಕ ಕಾಲವಾಗಿರುತ್ತದೆ. ಈ ಅವಧಿಯಲ್ಲಿ ಮಂಗಳ ಗ್ರಹದ ಪ್ರಬಲ ಶಕ್ತಿ ಇವರ ಸ್ವಭಾವದಲ್ಲಿ ವೇಗ, ಆತ್ಮವಿಶ್ವಾಸ ಮತ್ತು ಅಪಾಯವನ್ನು ಸ್ವೀಕರಿಸುವ ಧೈರ್ಯವನ್ನು ತುಂಬುತ್ತದೆ. ಶಾಲಾ, ಕಾಲೇಜು, ವೃತ್ತಿ ಜೀವನದ ಆರಂಭ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವ್ಯವಹಾರ ಯಾವ ಕ್ಷೇತ್ರವಾಗಿದ್ದರೂ ಇವರು ತಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇದೇ ತುರ್ತು ಸ್ವಭಾವ ಹಲವಾರು ಬಾರಿ ಇವರಿಗೆ ನಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ. ತಪ್ಪು ವ್ಯಕ್ತಿಗಳ ಮೇಲೆ ನಂಬಿಕೆ ಇಡುವುದು, ಯೋಚಿಸದೆ ತಕ್ಷಣವಾದ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಅಸಹನೆಯಿಂದ ಮಧ್ಯದಲ್ಲಿ ಕೆಲಸ ಬಿಟ್ಟು ಬಿಡುವುದು ಇವುಗಳೆಲ್ಲ ಇವರ ದೊಡ್ಡ ಸವಾಲುಗಳು. ಈ ಅವಧಿಯಲ್ಲಿ ಪ್ರೇಮ ಸಂಬಂಧಗಳಲ್ಲೂ ಮೇಷರಾಶಿಯವರು ತುಂಬ ಭಾವನಾತ್ಮಕ ಮತ್ತು ಆಕರ್ಷಕರಾಗಿರುತ್ತಾರೆ. ಆದರೆ ಬೇಗ ಕೋಪಗೊಳ್ಳುವುದು ಮತ್ತು ಅಹಂಕಾರದಿಂದ ವರ್ತಿಸುವುದು ಇವರ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು. ಮೇಷರಾಶಿಯವರ ಜೀವನದ ಮೂರನೇ ಸತ್ಯ ಏನೆಂದರೆ, ಜ್ಯೋತಿಷ್ಯದ ಪ್ರಕಾರ 25ರಿಂದ 30 ವರ್ಷದ ಒಳಗೆ ಮೇಷರಾಶಿಯವರಿಗೆ ಶನಿಯ ದಯೆ ಅಥವಾ ಸಾಡೆ ಸಾತಿಯ ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ. ಈ ಸಮಯದಲ್ಲಿ ವೃತ್ತಿ ಜೀವನ ಮತ್ತು ಹಣಕಾಸಿನಲ್ಲಿ ಏರುಪೇರುಗಳು ಸಂಭವಿಸಬಹುದು.
ಕೆಲವರಿಗೆ ಉದ್ಯೋಗ ಬದಲಾಯಿಸುವ ಅವಶ್ಯಕತೆ ಬರಬಹುದು. ಮತ್ತೊಬ್ಬರಿಗೆ ಓದು ಮುಂದುವರಿಸುತ್ತಲೇ ಆರ್ಥಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಪರಿಸ್ಥಿತಿ ಎದುರಾಗಬಹುದು. ಆದರೆ ಮಂಗಳ ಗ್ರಹದ ಶಕ್ತಿ ಇವರಿಗೆ ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನೀಡುತ್ತದೆ. ಈ ವಯಸ್ಸಿನಲ್ಲಿ ಕ್ರೀಡೆ, ಸೇನೆ, ಪೊಲೀಸ್ ಇಲಾಖೆ, ಇಂಜಿನಿಯರಿಂಗ್, ಕ್ರೀಡಾ ನಿರ್ವಹಣೆ ಅಥವಾ ಉದ್ಯಮಿತ್ವದಂತಹ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಮೇಷರಾಶಿಯ ಸಕಾರಾತ್ಮಕ ಅಂಶವೆಂದರೆ ಈ ಸಮಯವು ಇವರಿಗೆ ತಮ್ಮ ಗುರುತನ್ನು ನಿರ್ಮಿಸಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಜೀವನದ ದೊಡ್ಡ ಗುರಿಗಳತ್ತ ಮೊದಲ ಹೆಜ್ಜೆಯನ್ನು ಇಡುವುದಕ್ಕೆ ಅತ್ಯುತ್ತಮವಾಗಿರುತ್ತದೆ. ಮೇಷರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ, ಕೋಪವನ್ನು ನಿಯಂತ್ರಿಸಿದರೆ ಮತ್ತು ಅನುಭವಿಗಳ ಸಲಹೆಗಳನ್ನು ಅನುಸರಿಸಿದರೆ 18ರಿಂದ 30ರ ವಯಸ್ಸಿನ ಅವಧಿ ಇವರಿಗೆ ಶಿಸ್ತುಬದ್ಧವಾದ ಭವಿಷ್ಯ ರೂಪಿಸುವ ಚಿನ್ನದ ಕಾಲವಾಗುತ್ತದೆ. ಮೇಷರಾಶಿಯವರ 4ನೇ ಸತ್ಯ ಏನೆಂದರೆ, ಮೇಷರಾಶಿಯವರ ಜೀವನದ 30ರಿಂದ 40 ವರ್ಷದ ವಯಸ್ಸಿನಲ್ಲಿ ಹೊಸ ತಿರುವನ್ನು ಎದುರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿ ಜೀವನದ ಅತ್ಯಂತ ದೊಡ್ಡ ಜವಾಬ್ದಾರಿಗಳು, ಸಂಕಷ್ಟಗಳು ಮತ್ತು ಆತ್ಮವಿಶ್ವಾಸದ ಸಮಯವಾಗಿದೆ. ಈ ಸಮಯದಲ್ಲಿ ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಮತ್ತು ಅಸ್ಥಿರತೆಯ ಸಮಸ್ಯೆಗಳು ಎದುರಾಗಬಹುದು. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅನಿರೀಕ್ಷಿತ ಸವಾಲುಗಳು ಬರುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಕೆಲಸದಲ್ಲಿ ಅಡೆತಡೆ, ಕೆಲವೊಮ್ಮೆ ತಮ್ಮದೇ ಆದ ಜನರೊಂದಿಗೆ ಸ್ಪರ್ಧೆ ಮಾಡಬೇಕಾಗುತ್ತದೆ. ವಿವಾಹಿತ ಜೀವನದಲ್ಲಿಯೂ ಈ ಸಮಯದಲ್ಲಿ ಪ್ರಮುಖ ತಿರುವುಗಳು ಸಂಭವಿಸುತ್ತದೆ. ಗಂಡನ ಮನೆತನದ ಸಂಬಂಧಗಳಲ್ಲಿ ಅಹಂಕಾರ ಮತ್ತು ಹಠದಿಂದ ಸಂಘರ್ಷದ ಪರಿಸ್ಥಿತಿಗಳು ಉಂಟಾಗಬಹುದು. ವಿಶೇಷವಾಗಿ ಇಬ್ಬರೂ ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಬದಲಾಗದೇ ಇರುವಾಗ ಆರ್ಥಿಕವಾಗಿ ಈ ಸಮಯ ಏರುಪೇರುಗಳಿಂದ ತುಂಬಿರಬಹುದು. ಕೆಲವು ವೇಳೆ ಅಚಾನಕ್ಕಾಗಿ ಹಣದ ಲಾಭ, ಮತ್ತೊಮ್ಮೆ ಅನಿರೀಕ್ಷಿತವಾಗಿ ಖರ್ಚುಗಳು. ಆದರೆ ಈ ವಯಸ್ಸಿನ ವಿಶೇಷತೆ ಏನೆಂದರೆ, ಜನನೀಯ ಧೈರ್ಯ ಮತ್ತು ಯಾವುದೇ ನಿರ್ಧಾರ ಕೈಗೊಳ್ಳುವ ಶಕ್ತಿ ತುಂಬಾನೇ ಬೆಳೆಯುತ್ತದೆ. ಮಂಗಳ ಗ್ರಹದ ಶಕ್ತಿ ಇವರಿಗೆ ಈ ಎಲ್ಲ ಅಡ್ಡಿಗಳನ್ನು ಗೆಲ್ಲುವ ಸಾಮರ್ಥ್ಯ ನೀಡುತ್ತದೆ. ಈ ಅವಧಿಯಲ್ಲಿ ಮೇಷರಾಶಿಯವರು ಸರಿಯಾದ ದಿಕ್ಕು ಮತ್ತು ಉತ್ತಮವಾದ ಸಂಗಾತಿಯನ್ನು ಆಯ್ಕೆ ಮಾಡಿದರೆ ತಮ್ಮ ವೃತ್ತಿ ಜೀವನವನ್ನು ಸ್ಥಿರಗೊಳಿಸಬಹುದು ಮತ್ತು ಜೀವನದ ಭದ್ರತೆಯ ಬೀಜಗಳನ್ನು ನೆಡುವ ಅವಕಾಶ ದೊರೆಯುತ್ತದೆ. ಕುಟುಂಬ ಮತ್ತು ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ, ಸಂತೋಷ ಮತ್ತು ತೃಪ್ತಿ ಈ ವಯಸ್ಸಿನಲ್ಲೇ ಅನುಭವಿಸಬಹುದು. ಈ ಸಮಯದಲ್ಲಿ ಮೇಷರಾಶಿಯವರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಕೋಪವನ್ನು ನಿಯಂತ್ರಿಸಿ ಧೈರ್ಯಪೂರ್ವಕವಾಗಿ ಮುಂದೆ ಸಾಗುವುದು ಮುಖ್ಯ. ಏಕೆಂದರೆ ಈ ವಯಸ್ಸಿನಲ್ಲಿ ಮಾಡಿದ ಪರಿಶ್ರಮದ ಫಲ ಮುಂದಿನ ವರ್ಷಗಳಲ್ಲಿ ದುಪ್ಪಟ್ಟು ಹೆಚ್ಚಾಗಿ ಲಭ್ಯವಾಗುತ್ತದೆ. ಮೇಷರಾಶಿಯವರ ಜೀವನದ 5ನೇ ಸತ್ಯದ ಬಗ್ಗೆ ಮಾತನಾಡಿದರೆ, ಈ ರಾಶಿಯವರ ಜೀವನದಲ್ಲಿ 40ರಿಂದ 50 ವರ್ಷದ ಅವಧಿ ಒಂದು ಪ್ರಮುಖ ತಿರುವಾಗಿರುತ್ತದೆ. ಈ ವಯಸ್ಸಿನಲ್ಲಿ ಅವರ ಅನುಭವ, ಹೋರಾಟ ಮತ್ತು ಪರಿಶ್ರಮದ ನಿಜವಾದ ಫಲಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಅವರೊಳಗಿನ ಪರಿಪಕ್ವತೆ ಸಂಪೂರ್ಣವಾಗಿ ಬೆಳೆದಿರುತ್ತದೆ. ಆದರೆ ಸವಾಲುಗಳ ಸ್ವರೂಪವು ಬದಲಾಗುತ್ತದೆ. ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಸ್ಥಿರತೆ ತರುವ ಸಮಯವಾಗಿರಬಹುದು. ಅವರು 30ರಿಂದ 40ರ ನಡುವೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೆ, ಶಾಂತವಾಗಿ ಧೈರ್ಯದಿಂದ ಕೆಲಸ ಮಾಡಿದ ಮೇಷರಾಶಿಯವರಿಗೆ ಈ ವಯಸ್ಸು ಆರ್ಥಿಕವಾಗಿ ಬಲವಾಗುವ ಮತ್ತು ಗೌರವ ಪಡೆಯುವ ಅವಧಿಯಾಗಿರುತ್ತದೆ. ಆದರೆ ಯಾರು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆವೇಶದಿಂದ ವರ್ತಿಸುವ ಪ್ರವೃತ್ತಿಯಲ್ಲಿರುತ್ತಾರೋ ಅವರಿಗೆ ಈ ಕಾಲದಲ್ಲಿ ದೊಡ್ಡ ಆರ್ಥಿಕ ನಷ್ಟಗಳು ಅಥವಾ ಮಾನಹಾನಿ ಸಂಭವಿಸುವ ಸಾಧ್ಯತೆ ಇದೆ. 6ನೇ ಸತ್ಯವೇನೆಂದರೆ, ದಾಂಪತ್ಯ ಮತ್ತು ಸಂಬಂಧಗಳ ದೃಷ್ಟಿಯಿಂದ ಈ ಅವಧಿ ಪರೀಕ್ಷೆಯ ಸಮಯವಾಗಿರುತ್ತದೆ. ಹಿಂದಿನ ವರ್ಷಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಂಭಾಷಣೆ ಗಟ್ಟಿಯಾಗಿದ್ದರೆ ಸಂಬಂಧ ಇನ್ನಷ್ಟು ಆಳಗೊಳ್ಳುತ್ತದೆ. ಆದರೆ ಅಹಂಕಾರ, ಅವಿಶ್ವಾಸ ಅಥವಾ ನಿರಂತರ ಒತ್ತಡ ಇದ್ದರೆ ಈ ಸಮಯದಲ್ಲಿ ದೂರವಾಗುವ ಅಥವಾ ವಿಚ್ಛೇದನದ ಪರಿಸ್ಥಿತಿಗಳು ಬರಬಹುದು. ಕುಟುಂಬದ ಜವಾಬ್ದಾರಿಗಳು ಈ ವಯಸ್ಸಿನಲ್ಲಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಮಕ್ಕಳ ವೃತ್ತಿ ಜೀವನ, ಮದುವೆ ಮುಂತಾದ ಚಿಂತೆಗಳು ಕೆಲವೊಮ್ಮೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಆರೋಗ್ಯದ ದೃಷ್ಟಿಯಿಂದ 40ರಿಂದ 50 ವರ್ಷದ ವಯಸ್ಸಿನಲ್ಲಿ ಮೇಷರಾಶಿಯವರಿಗೆ ಎಲುಬುಗಳು, ಸಂಧಿಗಳು ಮತ್ತು ರಕ್ತದೊತ್ತಡದ ಸಂಬಂಧಿತ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಒತ್ತಡ ಮತ್ತು ಅಸಮತೋಲಿತ ಜೀವನ ಶೈಲಿಯು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಯೋಗ, ಧ್ಯಾನ ಮತ್ತು ಸಮತೋಲಿತ ಆಹಾರವನ್ನು ಅನುಸರಿಸುವುದು ಅತ್ಯವಶ್ಯಕ.
ಜ್ಯೋತಿಷ್ಯದ ದೃಷ್ಟಿಯಿಂದ ಈ ಅವಧಿಯಲ್ಲಿ ಶನಿಯ ಸಾಡೆಸಾತಿಯ ಪ್ರಭಾವ ಬಿದ್ದರೆ ನಿಮಗೆ ಜೀವನದಲ್ಲಿ ದೊಡ್ಡ ಪರೀಕ್ಷೆ ಎದುರಾಗಬಹುದು. ಆದರೆ ಗುರು ಅಥವಾ ಸೂರ್ಯನ ಕೃಪೆ ಇದ್ದರೆ ಈ ವಯಸ್ಸು ಶಾಶ್ವತ ಯಶಸ್ಸು, ಸಾಮಾಜಿಕ ಗೌರವ ಮತ್ತು ಆಂತರಿಕ ತೃಪ್ತಿಯನ್ನು ತರುವ ಕಾಲವಾಗುತ್ತದೆ. ಒಟ್ಟಿನಲ್ಲಿ ಈ ದಶಕ ಮೇಷರಾಶಿಯವರಿಗೆ ಕಲಿಸುವುದೇನೆಂದರೆ, ನಿಜವಾದ ವಿಜಯವೆಂದರೆ ಗುರಿ ಸಾಧಿಸುವುದಲ್ಲ, ಅದನ್ನು ಸ್ಥಿರವಾಗಿ ಮತ್ತು ಭದ್ರವಾಗಿ ಕಾಯ್ದುಕೊಳ್ಳುವುದಾಗಿದೆ. ಮೇಷರಾಶಿಯವರ 7ನೇ ಸತ್ಯವೆಂದರೆ, ಮೇಷರಾಶಿಯವರಿಗೆ 50ರಿಂದ 60 ವರ್ಷದ ವಯಸ್ಸು ಒಂದು ಮಹತ್ವದ ಹಂತವಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಜೀವನಾನುಭವ, ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಗಳು ತುದಿಗಾಲಿನಲ್ಲಿ ನಿಂತಿರುತ್ತದೆ. ಈ ವಯಸ್ಸಿನ ಹೊತ್ತಿಗೆ ನೀವು ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಂಡು ಈಗ ಯಾವ ಸಂಬಂಧ, ಯಾವ ಕೆಲಸ ಮತ್ತು ಯಾವ ಅಭ್ಯಾಸಗಳನ್ನು ಜೀವನದಲ್ಲಿ ಉಳಿಸಿಕೊಳ್ಳಬೇಕು, ಯಾವುದನ್ನು ಬಿಟ್ಟು ಬಿಡಬೇಕು ಎಂಬುದನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಿರುತ್ತೀರಿ. ಜ್ಯೋತಿಷ್ಯದ ಪ್ರಕಾರ ಈ ವಯಸ್ಸಿನಲ್ಲಿ ಶನಿ ಮತ್ತು ಗುರು ಗ್ರಹಗಳ ಪ್ರಭಾವ ನಿಮ್ಮ ಸಹನಶೀಲತೆ ಮತ್ತು ನಿರ್ಧಾರದ ಶಕ್ತಿಯನ್ನು ಬಲಪಡಿಸುತ್ತದೆ. ಆದರೆ ಜನನ ಕುಂಡಲಿಯಲ್ಲಿ ಮಂಗಳ ದುರ್ಬಲವಾಗಿದ್ದರೆ ದೇಹದ ಶಕ್ತಿ ಸ್ವಲ್ಪ ಕಡಿಮೆಯಾಗಲು ಆರಂಭವಾಗುತ್ತದೆ ಮತ್ತು ಹಳೆಯ ಕಾಯಿಲೆಗಳು ಮರುಕಳಿಸಬಹುದು. ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಸ್ಥಿರತೆಯ ಕಾಲವಾಗಿದೆ, ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಹೊಸ ಅಪಾಯವನ್ನು ಸ್ವೀಕರಿಸುವುದು ಹಾನಿಕಾರಕವಾಗಬಹುದು. ಮೇಷರಾಶಿಯವರ 8ನೇ ಸತ್ಯವೆಂದರೆ, 50ರಿಂದ 60 ವಯಸ್ಸಿನಲ್ಲಿ ಮೇಷರಾಶಿಯವರು ಕುಟುಂಬದಲ್ಲಿ ಮಾರ್ಗದರ್ಶಕ ಮತ್ತು ಆಧಾರ ಸ್ತಂಭದಂತೆ ಕಾಣಿಸುತ್ತಾರೆ. ಆದರೆ ತಮ್ಮ ನೇರ ಮತ್ತು ತೀಕ್ಷ್ಣವಾಗಿ ಮಾತನಾಡುವ ಸ್ವಭಾವದಿಂದ ಕೆಲವೊಮ್ಮೆ ಮಕ್ಕಳೊಂದಿಗೆ, ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಈ ಸಮಯದಲ್ಲಿ ಮೇಷರಾಶಿಯವರು ಕಲಿಯಬೇಕಾದ ಮುಖ್ಯ ವಿಷಯವೆಂದರೆ, ತಮ್ಮ ಅನುಭವ ಮತ್ತು ಜ್ಞಾನವನ್ನು ಕಠಿಣವಾಗಿ ಅಲ್ಲ, ಪ್ರೀತಿ ಮತ್ತು ಸಹನೆಯೊಂದಿಗೆ ಹಂಚಿಕೊಳ್ಳುವುದು. ಆರ್ಥಿಕ ದೃಷ್ಟಿಯಿಂದ ನೀವು ವೆಚ್ಚ ಮತ್ತು ಹೂಡಿಕೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡರೆ ಈ ಅವಧಿ ನಿಮಗೆ ಉತ್ತಮವಾಗಿರಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಈ ವಯಸ್ಸು ಅನುಕೂಲಕರ. ಮಂಗಳನ ಪ್ರಭಾವದಿಂದ ಧಾರ್ಮಿಕ ಪ್ರವಾಸ, ಪೂಜೆ, ಪಾಠ ಅಥವಾ ಧ್ಯಾನ ಸಾಧನೆಯತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ನೀವು ಈ ಅವಧಿಯಲ್ಲಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಕಾಪಾಡಲ್ಪಡುವುದಲ್ಲದೆ ನಿಮ್ಮ ಕುಟುಂಬವೂ ಸಹ ನಿಮ್ಮ ಸಾನ್ನಿಧ್ಯದಲ್ಲಿ ಸಂತೋಷ ಮತ್ತು ಭದ್ರತೆಯನ್ನು ಅನುಭವಿಸುತ್ತದೆ. ಮೇಷರಾಶಿಯವರ ಜೀವನದ 9ನೇ ಸತ್ಯ ಏನೆಂದರೆ, 60 ವರ್ಷದ ನಂತರ ಮೇಷರಾಶಿಯವರ ಜೀವನದಲ್ಲಿ ಒಂದು ಹೊಸ ತಿರುವು ಬರುವುದು. ಇಷ್ಟು ಕಾಲದ ಓಡಾಟ, ಕನಸುಗಳ ಹಿಂದೆ ಓಡಾಡುವುದು, ಜವಾಬ್ದಾರಿಗಳ ಭಾರ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ಇದರ ಜೊತೆಗೆ ಜೀವನದಲ್ಲಿ ಒಂದು ಖಾಲಿತನ ಸಹ ಪ್ರವೇಶಿಸುತ್ತದೆ. ಬಹಳಷ್ಟು ಜನ ಮೇಷರಾಶಿಯವರು ಈ ವಯಸ್ಸಿನಲ್ಲಿ ತಮ್ಮ ಶಕ್ತಿ ಹಳೆಯದಂತೆ ಉಳಿದಿಲ್ಲವೆಂದು ಭಾಸಪಡುತ್ತಾರೆ. ಆದರೆ ಅವರೊಳಗಿನ ಹುಮ್ಮಸ್ಸು ಇನ್ನೂ ಜೀವಂತವಾಗಿರುತ್ತದೆ. ಹಳೆಯ ಸ್ನೇಹಿತರು ದೂರವಾಗುತ್ತಾರೆ, ಮಕ್ಕಳು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಈ ಖಾಲಿತನ ಹೃದಯಕ್ಕೆ ನೋವನ್ನು ಉಂಟು ಮಾಡಬಹುದು. ಆದರೆ ಇದೇ ಕ್ಷಣದಲ್ಲಿ ಮೇಷರಾಶಿಯವರು ತಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಸಹ ಕಂಡುಕೊಳ್ಳುತ್ತಾರೆ. ತಮ್ಮ ಅನುಭವ ಮತ್ತು ಪ್ರೀತಿಯಿಂದ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ. ಈ ವಯಸ್ಸಿನಲ್ಲಿ ಆರೋಗ್ಯದ ಚಿಂತೆ ಹೆಚ್ಚಾಗುತ್ತದೆ, ಆದರೆ ಅವರ ಮನಸ್ಸಿನ ಉತ್ಸಾಹ ಮತ್ತು ಧೈರ್ಯ ಅವರಿಗೆ ಬಲ ನೀಡುತ್ತದೆ. ನಿಧಾನವಾಗಿ ಅವರು ಕಲಿಯುತ್ತಾರೆ, ನಿಜವಾದ ಸಂತೋಷ ಅತಿಯಾದ ಓಡಾಟದಲ್ಲಿಲ್ಲ, ಬದಲಾಗಿ ಒಂದು ಕಪ್ ಚಹಾದೊಂದಿಗೆ ಮುಸುಕಿನ ಸೂರ್ಯಾಸ್ತವನ್ನು ನೋಡುತ್ತಾ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆದ ಕ್ಷಣಗಳಲ್ಲಿ ಇದೆ ಎಂದು. ಈ ಅವಧಿಯೇ ಮೇಷರಾಶಿಯವರು ತಮ್ಮ ಜೀವನವನ್ನು ಒಂದು ಸುಂದರ, ಶಾಂತ ಮತ್ತು ಅರ್ಥಪೂರ್ಣ ಪಯಣವೆಂದು ಕಾಣುವ ಸಮಯ. ಮೇಷರಾಶಿಯವರ ಜೀವನದ 10ನೇ ಸತ್ಯವೆಂದರೆ, ಮೇಷರಾಶಿಯವರ ಜೀವನದ ಅಂತಿಮ ಹಂತ. ಸಾಮಾನ್ಯವಾಗಿ ಇವರ ಜೀವನ ಶಕ್ತಿ, ಧೈರ್ಯ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರ ಅಂತಿಮ ಕ್ಷಣಗಳು ಇವರ ಸ್ವಭಾವದಂತೆ ವಿಶಿಷ್ಟ ಮತ್ತು ಆಳವಾದವು. ಮಂಗಳ ಗ್ರಹದ ಸೌಮ್ಯದ ಕಾರಣ ಮೇಷರಾಶಿಯವರು ಕೊನೆಯ ಕ್ಷಣದವರೆಗೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ವಯಸ್ಸು ಎಷ್ಟೇ ಆಗಿದ್ದರೂ ಇವರೊಳಗಿನ ಜ್ವಾಲೆಯ ಕೊನೆ ಉಸಿರಿನವರೆಗೂ ದೀಪ್ತವಾಗಿರುತ್ತದೆ. ಈ ಸಮಯದಲ್ಲಿ ಇವರ ಮನಸ್ಸಿನಲ್ಲಿರುವ ಅತ್ಯಂತ ಆಳವಾದ ಬಯಕೆ ಮಕ್ಕಳ ಕುರಿತಾಗಿರುತ್ತದೆ. ಮಗ ಅಥವಾ ಮಗಳು ಎಷ್ಟೇ ದೂರದಲ್ಲಿದ್ದರೂ ಹೃದಯದಲ್ಲಿ ಇಚ್ಛೆ ಒಂದೇ, ಅವರು ತಮ್ಮ ಬಳಿ ಇರಲಿ, ಅವರ ಕೈ ಹಿಡಿದು ಈ ಕೊನೆಯ ಪ್ರಯಾಣವನ್ನು ಪೂರ್ಣಗೊಳಿಸಲಿ. ಮಕ್ಕಳೊಂದಿಗೆ ಸಂಬಂಧಗಳು ಸದಾ ಸೌಹಾರ್ದಪೂರ್ಣವಾಗಿದ್ದರೆ ಈ ಕ್ಷಣ ಆಶೀರ್ವಾದದಂತಾಗುತ್ತದೆ. ಆದರೆ ಜೀವನದಲ್ಲಿ ದೂರವಾಗಿದ್ದರೆ ಅಥವಾ ಕಹಿ ನೆನಪುಗಳಿದ್ದರೆ ಈ ಕ್ಷಣ ಕಣ್ಣೀರಿನಲ್ಲಿ ಕೊರಗುತ್ತದೆ.
ಮೇಷರಾಶಿಯವರು ತಮ್ಮ ಅಂತಿಮ ಕ್ಷಣಗಳಲ್ಲೂ ತಮ್ಮ ಮಕ್ಕಳಿಗಾಗಿ ಏನಾದರೂ ಒಳ್ಳೆಯದನ್ನು ಮಾಡುವ ಆಸೆ ಹೊಂದಿರುತ್ತಾರೆ. ಅದು ಆಶೀರ್ವಾದವಾಗಿರಲಿ ಅಥವಾ ಕೊನೆಯ ಸಲಹೆಯಾಗಿರಲಿ, ಅವರ ಮನಸ್ಸು ಯಾವಾಗಲೂ ತಮ್ಮ ಮಕ್ಕಳ ಜೀವನ ಧೈರ್ಯಶಾಲಿ, ಸತ್ಯನಿಷ್ಠ ಹಾಗೂ ಶಕ್ತಿಶಾಲಿಯಾಗಿರಲಿ ಎಂದು ಬಯಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ವಿದಾಯ ವಹಿಸುವಾಗ ಅವರ ಮುಖದಲ್ಲಿ ಸಾಮಾನ್ಯವಾಗಿ ಒಂದು ಶಾಂತತೆ ಕಾಣಿಸುತ್ತದೆ. ಅದು ನಾನು ನನ್ನ ಯುದ್ಧವನ್ನು ಗೆದ್ದಿದ್ದೇನೆ, ಈಗ ಈ ದೀಪವನ್ನು ನಿನ್ನ ಕೈಗೆ ಕೊಡುತ್ತಿದ್ದೇನೆ ಎಂಬಂತೆ ತೋರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅಂತ್ಯದ ಸಮಯದಲ್ಲಿ ಸೂರ್ಯ ಅಥವಾ ಮಂಗಳ ಅಶುಭ ಭಾವದಲ್ಲಿದ್ದರೆ ಈ ವ್ಯಕ್ತಿಗಳು ದೊಡ್ಡ ಕಾಯಿಲೆ ಅಥವಾ ಆಕಸ್ಮಿಕ ದೈಹಿಕ ದೌರ್ಬಲ್ಯವನ್ನು ಎದುರಿಸಬೇಕಾಗಬಹುದು. ಅದರಲ್ಲೂ ಮಂಗಳನ ಬಲವಾದ ಪ್ರಭಾವವು ಇವರಿಗೆ ಕೊನೆಯ ಉಸಿರಿನವರೆಗೂ ಹೋರಾಡುವ ಶಕ್ತಿ ನೀಡುತ್ತದೆ. ದೇಹ ದುರ್ಬಲವಾಗಬಹುದು, ಆದರೆ ಮನಸ್ಸು ಒಳಗಿನಿಂದ ಶಕ್ತಿಶಾಲಿಯಾಗಿಯೇ ಇರುತ್ತದೆ. ಇದರ ನಂತರ ಒಂದು ಅನನ್ಯ ಮೌನ ಇಳಿಯುತ್ತದೆ. ಆತ್ಮವು ತಾನು ಬ್ರಹ್ಮಾಂಡದೊಂದಿಗೆ ಲೀನವಾಗಲು ಸಿದ್ಧವಾಗುತ್ತಿರುವಂತೆ ಮುಖವು ಶಾಂತವಾಗುತ್ತದೆ. ಎಲ್ಲ ಹೋರಾಟಗಳು ಮುಗಿದಂತಾಗುತ್ತದೆ ಮತ್ತು ಈಗ ಒಂದು ದಿವ್ಯ ಆಲಿಂಗನಕ್ಕಾಗಿ ಕಾದಂತಾಗುತ್ತದೆ. ಮೇಷರಾಶಿಯವರು ತಮ್ಮ ಅಂತಿಮ ಕ್ಷಣಗಳಿಗೆ ತಲುಪಿದಾಗ ಅವರೊಳಗೆ ಒಂದು ವಿಚಿತ್ರವಾದ ಸನ್ನಿವೇಶ ಇಳಿಯುತ್ತದೆ. ಇದು ಭಾವನಾತ್ಮಕವಾಗಿಯೂ ಪವಿತ್ರವಾಗಿಯೂ ಇರುತ್ತದೆ, ಏಕೆಂದರೆ ಇದು ಅಂತ್ಯವಲ್ಲ, ಆದರೆ ಒಂದು ಹೊಸ ಪ್ರಯಾಣದ ಆರಂಭ. ಮೇಷರಾಶಿಯವರ ಅಗ್ನಿ ಮತ್ತೆ ಹೊಸ ಜೀವನದಲ್ಲಿ ಜ್ವಾಲಿಸಲು ಹಿಂದಿರುಗುವ ಕ್ಷಣ. ಮೇಷರಾಶಿಯವರ ಸತ್ಯವೆಂದರೆ, ಮೇಷರಾಶಿಯ ಪ್ರಿಯ ಜನರೇ, ನಿಮ್ಮ ಜೀವನ ಎಷ್ಟು ಬಿರುಗಾಳಿಗಳಿಂದ ಸಾಗಿದರೂ ನಿಮ್ಮೊಳಗಿನ ಅಗ್ನಿ ಎಂದೂ ಆರದು. ನೀವು ಕಷ್ಟಗಳಲ್ಲಿಯೂ ಧೈರ್ಯದಿಂದ ದಾರಿಯನ್ನು ತೆರೆದಿದ್ದೀರಿ ಮತ್ತು ಇದೇ ನಿಮ್ಮ ದೊಡ್ಡ ಸಂಪತ್ತು. ಕಾಲ ಎಷ್ಟು ಕಠಿಣವಾಗಿದ್ದರೂ ಸಹ ಭಾಗ್ಯವು ನಿಮಗೆ ನಿಮ್ಮ ಶಕ್ತಿಯನ್ನು ತೋರಿಸಲು ಮತ್ತೆ ಮತ್ತೆ ಅವಕಾಶ ನೀಡುತ್ತದೆ. ಸಂಬಂಧಗಳಲ್ಲಿ ಉಂಟಾದ ಬಿರುಕುಗಳನ್ನು ಸಹ ನಿಮ್ಮ ಸತ್ಯ ಹೃದಯ ಮತ್ತು ಸತ್ಕರ್ಮಗಳಿಂದ ತುಂಬಬಹುದು. ಸಂತಾನ, ಕುಟುಂಬ, ವೃತ್ತಿ ಜೀವನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮ್ಮ ಪರಿಶ್ರಮದ ಫಲ ಅಂತಿಮವಾಗಿ ನಿಮಗೆ ಹೆಮ್ಮೆ ತರುತ್ತದೆ. ಗಮನದಲ್ಲಿರಲಿ, ನೀವು ಜನ್ಮತಃ ನಾಯಕತ್ವ ಮತ್ತು ಹೋರಾಟದಲ್ಲಿ ಜಯ ಸಾಧಿಸಲು ಹೊರಟಿದ್ದೀರಿ. ಬರುವ ದಿನಗಳು ನಿಮ್ಮ ಜೀವನಕ್ಕೆ ಹೊಸ ಸಾಧ್ಯತೆಗಳು ಮತ್ತು ಗೆಲುವಿನ ಕಥೆಗಳನ್ನು ತರುತ್ತದೆ. ನಿಮ್ಮ ಮೇಲೆ ನಂಬಿಕೆಯನ್ನು ಉಳಿಸಿಕೊಂಡಿರಿ, ಏಕೆಂದರೆ ಮೇಷರಾಶಿಯ ಜನರ ನಿಜವಾದ ಶಕ್ತಿ ಅವರ ಒಳ್ಳೆಯ ಉದ್ದೇಶಗಳಲ್ಲಿ ಅಡಗಿಕೊಂಡಿರುತ್ತದೆ. ಈಗ ಬನ್ನಿ ಸ್ನೇಹಿತರೆ, ಮೇಷರಾಶಿಯವರಿಗೆ ಶುಭ ಹಾಗೂ ಅಶುಭ ವಸ್ತುಗಳು ಮತ್ತು ಗ್ರಹ ಶಾಂತಿ ಉಪಾಯಗಳು ಯಾವುವು ಎಂಬುದನ್ನು ತಿಳಿಯೋಣ, ಏಕೆಂದರೆ ಇವುಗಳು ಇವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯವರಿಗೆ ಕೆಲವು ವಿಶೇಷ ವಸ್ತುಗಳು, ಬಣ್ಣಗಳು, ರತ್ನಗಳು ಮತ್ತು ಸಂಖ್ಯೆಗಳು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಇವು ಜೀವನದಲ್ಲಿ ಭಾಗ್ಯವೃದ್ಧಿ, ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೇಷರಾಶಿಯ ಸ್ವಾಮಿ ಗ್ರಹ ಮಂಗಳ, ಆದ್ದರಿಂದ ಇವರ ಶುಭ ವಸ್ತುಗಳಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳಿಗೆ ವಿಶೇಷವಾದ ಮಹತ್ವವಿದೆ. ಜೀವನದಲ್ಲಿ ಪ್ರಗತಿಗಾಗಿ ಮೇಷರಾಶಿಯವರು ತಾಮ್ರದ ಖಡ್ಗ ಅಥವಾ ಉಂಗುರವನ್ನು ಧರಿಸಬಹುದು. ಹಾಗೆಯೇ ಕೆಂಪು ಹವಳದ ಕಲ್ಲು ಅಥವಾ ಹವಳದ ರತ್ನವನ್ನು ಬಂಗಾರ ಅಥವಾ ತಾಮ್ರದಲ್ಲಿ ಅಳವಡಿಸಿಕೊಂಡು ಧರಿಸುವುದು ಇವರಿಗೆ ಅತ್ಯಂತ ಶುಭ ಫಲಕಾರಿ. ಮಂಗಳವಾರದಂದು ಕೆಂಪು ಚಂದನ, ಬೆಲ್ಲ, ಚಣಗಿನ ಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಮಂಗಳ ದೋಷ ಶಮನವಾಗಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಮನೆಯ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಕೆಂಪು ಬಣ್ಣದ ಶೋಪೀಸ್, ಕೆಂಪು ಹೂಗಳು ಅಥವಾ ತಾಮ್ರದ ಕಲಶವನ್ನು ಇಡುವುದರಿಂದ ಸಕಾರಾತ್ಮಕ ಶಕ್ತಿಯ ವಿಕಿರಣವಾಗುತ್ತದೆ. ಪೂಜಾ ಪಾಠಗಳಲ್ಲಿ ರುದ್ರಾಕ್ಷಮಾಲೆ ಮತ್ತು ಕೆಂಪು ಆಸನದ ಬಳಕೆ ಕೂಡ ಮಂಗಳ ಗ್ರಹವನ್ನು ಪ್ರಸನ್ನಗೊಳಿಸುತ್ತದೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆಗಳು 1 ಮತ್ತು 9 ಎಂದು ಪರಿಗಣಿಸಲಾಗಿದೆ. ಶುಭ ಬಣ್ಣಗಳಲ್ಲಿ ಕೆಂಪು, ಕಿತ್ತಳೆ ಹಾಗೂ ಚಿನ್ನದ ಬಣ್ಣ ಪ್ರಮುಖವಾಗಿದೆ. ಈ ಬಣ್ಣಗಳನ್ನು ನಿಯಮಿತವಾಗಿ ಬಟ್ಟೆಗಳಲ್ಲಿ, ಅಲಂಕಾರಿಕಗಳಲ್ಲಿ ಅಥವಾ ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಬಳಸುವುದರಿಂದ ಅದೃಷ್ಟ ಹೆಚ್ಚುತ್ತದೆ. ಅದರ ಜೊತೆಗೆ ಮಂಗಳವಾರ ಮತ್ತು ಭಾನುವಾರದಂದು ಹೊಸ ಕೆಲಸ ಪ್ರಾರಂಭಿಸುವುದು ಅಥವಾ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದು ವಿಶೇಷವಾಗಿ ಲಾಭದಾಯಕ. ಈ ಎಲ್ಲ ಕ್ರಮಗಳು ನಿಮ್ಮ ಧೈರ್ಯ ಮತ್ತು ಅದೃಷ್ಟ ಎರಡನ್ನೂ ಬಲಪಡಿಸಿ ಧನದ ಆಗಮನವನ್ನು ಸ್ಥಿರಗೊಳಿಸುತ್ತದೆ. ಮೇಷರಾಶಿಯವರು ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಯಶಸ್ಸು ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಶೇಷವಾದ ಪರಿಹಾರಗಳನ್ನು ಅನುಸರಿಸಬಹುದು. ಇವು ಸಂಬಂಧಗಳಲ್ಲಿ ಸೌಹಾರ್ದತೆ ಮತ್ತು ಸ್ಥಿರತೆಯನ್ನು ತರುವಲ್ಲಿ ಸಹಾಯಕವಾಗುತ್ತದೆ. ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ವಿಷ್ಣುದೇವರ ಸಂಯುಕ್ತ ಪೂಜೆ ಮಾಡಬೇಕು. ಪೂಜೆಯ ಸಂದರ್ಭದಲ್ಲಿ ಗುಲಾಬಿ ಅಥವಾ ಕೆಂಪು ಹೂಗಳನ್ನು ಸಮರ್ಪಿಸಬೇಕು. ಇದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಶಾಂತಿ ಹೆಚ್ಚುತ್ತದೆ.
ನೀವು ಮದುವೆಯಾಗದಿದ್ದರೆ ಪ್ರತಿ ಸೋಮವಾರ ಶಿವಲಿಂಗದ ಮೇಲೆ ನೀರು ಮತ್ತು ಬಿಲ್ವಪತ್ರೆ ಅರ್ಪಿಸುವಾಗ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಇದರಿಂದ ಉತ್ತಮ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ. ಗಂಡ ಹೆಂಡತಿ ಮಧ್ಯೆ ಸೌಹಾರ್ದತೆ ಮತ್ತು ಪ್ರೀತಿ ಕಾಪಾಡಲು ನೀವು ಮಲಗುವ ಕೋಣೆಯಲ್ಲಿ ಯಾವಾಗಲೂ ಮಂದ ಗುಲಾಬಿ ಅಥವಾ ಕ್ರೀಮ್ ಬಣ್ಣದ ಪರದೆ ಮತ್ತು ಹಾಸಿಗೆ ಇರಿಸಿಕೊಳ್ಳಬೇಕು. ಜೊತೆಗೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಗುಮುಖದ ದಂಪತಿಯ ಚಿತ್ರ ಹಾಕಿಸಿಕೊಳ್ಳುವುದು ಉತ್ತಮ. ಶುಕ್ರವಾರದಂದು ಯಾವುದೇ ವಿವಾಹಿತ ಮಹಿಳೆಗೆ ಸಿಂಧೂರ ಮತ್ತು ಕೆಂಪು ಬಣ್ಣದ ಬಳೆಗಳನ್ನು ದಾನ ಮಾಡುವುದರಿಂದ ಮಂಗಳ ಮತ್ತು ಶುಕ್ರ ಗ್ರಹಗಳು ಶುಭವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಸ್ವಾಮಿ ಗ್ರಹ ಮಂಗಳ. ಆದ್ದರಿಂದ ಇವರ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಶುಭಗೊಳಿಸಲು ತಮ್ಮ ಜೀವನದಿಂದ ಅಶುಭ ವಸ್ತುಗಳನ್ನು ತೆಗೆದುಹಾಕುವುದು ಅಗತ್ಯ. ನಿಮ್ಮ ಮನೆಯಲ್ಲಿ ಇಕ್ಕಟ್ಟಾದ ಕಬ್ಬಿಣದ ಕಸದ ವಸ್ತುಗಳು, ಒಡೆದ ಕನ್ನಡಿ, ಹಳೆಯ ಗಡಿಯಾರ ಇದ್ದರೆ ಅವು ನಿಮ್ಮ ಅದೃಷ್ಟಕ್ಕೆ ಅಡ್ಡಿ ಉಂಟು ಮಾಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಅಡಚಣೆಗಳನ್ನು ತರಬಹುದು. ಕಪ್ಪು ಅಥವಾ ಗಾಢ ಕಂದು ಬಣ್ಣದ ಹಳೆಯ ಅಥವಾ ಹರಿದು ಹೋದ ಬಟ್ಟೆಗಳನ್ನು ಮೇಷರಾಶಿಯವರಿಗೆ ಅಶುಭ ಪರಿಣಾಮ ಬೀರುತ್ತದೆ, ಏಕೆಂದರೆ ಅವು ಮಂಗಳನ ತೀಕ್ಷ್ಣ ಶಕ್ತಿಯನ್ನು ಕುಗ್ಗಿಸುತ್ತದೆ. ಅಶುಭ ಪರಿಣಾಮಗಳಿಂದ ದೂರವಿರಲು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಮಂಗಳ ಗ್ರಹವು ಸ್ವಚ್ಛ ಮತ್ತು ಶಕ್ತಿಯುತ ವಾತಾವರಣದಲ್ಲಿ ಮಾತ್ರ ತನ್ನ ಅತ್ಯುತ್ತಮ ಫಲಿತಾಂಶ ನೀಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.